ವೃದ್ಧಾಶ್ರಮಕ್ಕೆ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಇಂಥ ನಿರ್ಗತಿಕರನ್ನ ಕರ್ಕೊಂಬಂದು ಅವ್ರನ್ನೇನು ಇವತ್ತು ಊಟ ವಸತಿ ಕೊಟ್ಟು ಅವ್ರು ತಮ್ಮ ಪೇರೆಂಟ್ಸನ್ನು ಒಂದು ರೀತಿಯಲ್ಲಿ ನೋಡ್ತಾರಲ್ಲ, ಇದು ದೊಡ್ಡ ಒಂದು ಕೊಡುಗೆ. ಇದು ಸಣ್ಣ ಕೊಡುಗೆ ಅಲ್ಲ. ಇದನ್ನು ತಮ್ಮ ಅತಿ ಅಮೂಲ್ಯ ಸಮಯವನ್ನು ಕೊಟ್ಟು ತಮ್ಮ ಜೀವನದ ಅದ್ಭುತ ಸಮಯ ಇದಕ್ಕೋಸ್ಕರ ಕಳೀತಾರಲ್ಲ, ಇದು ನಿಜವಾದ ಸಮಾಜ ಸೇವೆ. ಇಂಥವ್ರನ್ನ ಕರ್ಕೊಂಬಂದು ನಿರ್ಗತಿಕರು ಅವ್ರು ನೋಡಿದ್ರೆ ಮುಟ್ಟಕ್ಕೆ ಅಸಹ್ಯ ಅನ್ಸೋ ಅಂಥವ್ರನ್ನ ಕರ್ಕೊಂಬಂದು ಅವ್ರಿಗೆಲ್ಲ ಸ್ನಾನ, ಊಟ, ವಸತಿ, ಅವ್ರಿಗೆ ಕ್ಷೌರ ಮಾಡಿಸೋದಾಗಿರ್ಬೋದು ಎಲ್ಲವನ್ನೂ ಮಾಡಿಸಿ ಇವತ್ತು ನಮ್ಮ ಜೊತೆ ಒಬ್ಬರು ಇದ್ದಾರೆ. ಅವ್ರ ಹೆಸರು ಏನು, ಅವ್ರು ಎಲ್ಲಿಂದ ಬಂದಾರ, ಅವ್ರಿಗೆ ಇಲ್ಲಿ ಏನೇನು ವ್ಯವಸ್ಥೆ ಮಾಡ್ಯಾರ ಅನ್ನೋದನ್ನು ಕೇಳೋಣ ಬರ್ರಿ. ಸರ್, ತಮ್ಮ ಹೆಸರು ಏನು? ಅಶೋಕ. ತಮ್ಮದು ಊರು? ಬೆಳಗಾವ್. ಎಷ್ಟು ದಿವಸ ಆಯ್ತು ಈ ಆಶ್ರಮಕ್ಕೆ ಬಂದು? 2 ವರ್ಷ ಆಯ್ತು. 2 ವರ್ಷ ಆಯ್ತು. ಹಾಂ. ಇಲ್ಲಿ ನಿಮಗೆಲ್ಲ ಊಟ ಏನೇನು ಕೊಡ್ತಾರೆ? ಚಾ ಕೊಡ್ತಾರೆ, ಚಾ ಆದ್ಮೇಲೆ ಉಪ್ಪಿಟ್ಟು ಕೊಡ್ತಾರೆ. ಉಪ್ಪಿಟ್ಟು ಆದ್ಮೇಲೆ ಪೋಹೆ ಕೊಡ್ತಾರೆ. ಪೋಹೆ ಅದು 2 ಮುಗಿದು ಅಂದರೆ ಮಧ್ಯಾಹ್ನ ಊಟ ಕೊಡ್ತಾರೆ. ಮತ್ತು ಸ್ನಾನ ಚಪಾತಿ ಮಾಡ್ತಾರೆ. ಅಲ್ಲ, ಆಯ್ತು. ಜಳಕ ಮಾಡ್ಲಿಕ್ಕೆ ನೀರಿನ ವ್ಯವಸ್ಥೆ ಎಲ್ಲ? ಇಲ್ಲ, ನಾವು ಕೈಕಾಲು ಮರಿ ಅಷ್ಟೇ ತೊಗೋತೀವಿ. ನೀರಿನ ಶಾರ್ಟೇಜ್ ಐತಿ. ಕೈಕಾಲು ಮರಿ ತೊಗೊಂಬ ಏನಂತಾರೆ ಅದಕ್ಕೆ ಮಾಡ್ಕೊಂಡು ಬರ್ತೀವಿ ನಾವು. ಅದು ಮಾಡ್ಕೊಂಡ್ಬಂದು ಆಮೇಲೆ ಇವ್ರು ಇವತ್ತು ಹಚ್ತಾರೆ. ಹಚ್ಚಿದಾಗ ಇವತ್ತು ಅವ್ರು ಹಚ್ತಾರೆ. ಹೌದಾ? ಇದಕ್ಕೆಲ್ಲ ಹೋಗ್ತೀರಿ? ಇದಕ್ಕೆ ಬಂದಾಗೈತಿ. ಹೌದಾ? ಯಾಕೆ? ಎಲ್ಲ ಬರೋಬ್ಬರಿನೇ ಐತಿ. ಸರಿ ಇದೀರಿ ನೀವು, ಕರೆಕ್ಟ್ ಇದೀರಿ. ಚೆನ್ನಾಗಿರ್ರಿ. ಒಂದ್ ಕಣ್ ಕಾಣೋದಿಲ್ವಾ? ನಿಮ್ದು ಊರು ಯಾವ ಊರು ಅಂದ್ರಲ್ಲ? ಶಾಪೂರ್, ಬೆಳಗಾವ್. ಶಾಪೂರ್ ಬೆಳಗಾವ್. ನಿಮ್ಮ ಅಣ್ಣ ತಮ್ಮಗಳು ಎಲ್ಲ ಇದ್ದಾರ? ವಡಗಾವ್. ಎಷ್ಟು ಮಂದಿ ನೀವು ಬ್ರದರ್ಸ್? ನಾವು 3 ಮಂದಿ, ನಮ್ಮ ಅಣ್ಣಕ್ಕೊಂದು 3 ಮಂದಿ. ಹೆಂಗೆ ಹೋಗ್ತದ? ಏನು ಆಸ್ತಿ ಸಲ ಹೊರಗೆ ಹಾಕಿದ್ರು ಹೆಂಗ? ನಿಮ್ಮನ್ನ ಸರಿ ನೋಡ್ಲಿಲ್ಲ ಮನೆಯಾಗೆ? ಕೆಲ್ಸಕ್ಕೆ ಹೋಗ್ತಿದ್ರಿ ಪಾವರ್ ಮುಖ. ನೇಕಾರಿಕೆ ಮಾಡ್ತಿದ್ರಿ? ಅವ್ರೇನದು ನೋಡ್ತಾ ಈಗ ನಿಮ್ಗೆ ಏನಾಗೈತಿ ಹೋಗ್ಬಿಡ್ತಾನೆ. ಮದುವೆ ಆಗಿಲ್ಲ ನಿಮ್ದು? ಆಗಿಲ್ಲ, ಮಾಡ್ಕೊಂಡ್ರಿ ಮದುವೆ. ಅಪ್ಪನ ಆರ್ಡರ್ ಬೇಕು. ಅಪ್ಪನ ಶಿವನ ಅಪ್ಪನ ಆರ್ಡರ್ ಬೇಕಲ್ಲ, ಆರ್ಡರ್ ಇಲ್ಲ ಮದುವೆ ಆಗಕ್ಕೆ ಸಾಧ್ಯ ಇಲ್ಲ. ಅವ ಆರ್ಡರ್ ಬೇಕು, ಅವ್ರದ್ದು ಆರ್ಡರ್. ಹೌದೌದು. ಬೇಡ ಅಂದ್ರೆ ಅವ್ರು ಬೇಡ ಯಾಕೆ ಇನ್ನೂ ಏನೈತಿ ಈಗ ಬೇಡ. ಒಳ್ಳೇದು, ಚೆನ್ನಾಗಿರ್ರಿ. ಇದು ನಿಮ್ಮ ಮನಿ ಅನ್ಸುತ್ತಾ? ಇದು ನಿಮ್ಗೆ ನಿಮ್ದೇ ಮನಿ ಅನ್ಸುತ್ತಾ? ಅನ್ಸುತ್ರಿ. ನಿಮ್ನೆಲ್ಲ ಚಲೋ ನೋಡಕಂತಾರ ಇವರೆಲ್ಲ ಆಶ್ರಮದವ್ರು? ಚಲೋ ನೋಡ್ತಾರ? ಕೆಲವು ಮಂದಿ ಈ ಕತಿ ಅರಿಗಳು ಹಾಕೊಂಡ್ಬರ್ತಾರಲ್ಲ ಅವರು ಪೊಲೀಸರು, ಮತ್ತೆ ಮಿಲಿಟರಿ ಅರಿಗಳು ಹಾಕೊಂಡ್ಬರ್ತಾರಲ್ಲ ಅವರು ಮಿಲಿಟರಿ ಡ್ರೆಸ್. ಈ 2 ಡ್ರೆಸ್ ಒಳಗೆ. ನಿಮ್ಮ ಹೆಸರು ಏನ್ರಿ? ಎಲ್ಲವರ ಜೀವನ ಒಂದು ಕಥೆಯನ್ನು ನಿಮ್ಮ ಮುಂದೆ ನಾವು ಹೇಳ್ತೀವಿ. ಅವ್ರು ಹೆಂಗೆ ಈ ವೃದ್ಧಾಶ್ರಮಕ್ಕೆ ಬಂದು ವೃದ್ಧಾಶ್ರಮಕ್ಕೆ ಬರಲಿಕ್ಕೆ ಕಾರಣ ಏನು, ಇವೆಲ್ಲವನ್ನು ಅವ್ರ ಬಾಯಿಂದ ಕೇಳೋಣ. ಅಜ್ಜಿ, ಈ ನಿಮ್ಮ ತಂದೆ ತಾಯಿ ಇದ್ದಾರಾ? ಅವ್ರ ತಂದೆ ತಾಯಿ ಹೆಸರು ಹೇಳ್ರಿ. ತಾಯಿ, ಅಜ್ಜಿ, ತಂದೆಯವ್ರು ತೀರ್ಕೊಂಡ್ರ? ಅಣ್ಣ ತಮ್ಮಗಳು ಎಷ್ಟು ಮಂದಿ ಅದಾರ? ಇಬ್ರು ಅದಾರ. ಈ ಆಶ್ರಮಕ್ಕೆ ಬರಾಕ ಏನು ತೊಂದ್ರೆ ನಿಮ್ಗೆ? ಯಾಕೆ ಬಂದ್ರಿ? ನಮ್ಮನೆ ತಲೆ ಕೇಳ್ಕೊಂಡು ಮನೆಯಲ್ಲಿ ಕೆಲಸ ಮಾಡ್ತಿದ್ರು. ಹೋಗಿದ್ರು ಭೂಮ್ಯಾಗ ತಲೆ ಕೆಡ್ಸ್ಕೊಂಡ್ರಿ. ಹುಡುಗಿ ಕೊಡ್ತಾರ್ರಿ, ಊಟ ಹಾಕ್ತಾರ್ರಿ, 3 ಟೈಮ್ ಕೊಡ್ತಾರ್ರಿ. ಅಜ್ಜಿ, ಈಗ ನಿಮ್ಗೆ ಇಲ್ಲಿಗೆ ವೃದ್ಧಾಶ್ರಮಕ್ಕೆ ಬಂದಿಲ್ಲ, ಇವರೆಲ್ಲ ಚೆನ್ನಾಗಿ ನೋಡ್ತಾರ ನಿಮ್ಮನ್ನ? ಹೌದಾ? ಈ ವೃದ್ಧಾಶ್ರಮಕ್ಕೆ ಬರಾಕ ನೀವು ಏನು ನಿಮ್ಗೆ ಕಾರಣ? ಯಾಕೆ ಬಂದ್ರಿ ವೃದ್ಧಾಶ್ರಮಕ್ಕೆ? ನಿಮ್ಮ ಮನೆಗೆಲ್ಲ ಚೆನ್ನಾಗಿ ನೋಡ್ತಿದ್ರಲ್ಲ? ಚೆನ್ನಾಗಿ ನೋಡ್ತಿರ್ರಿ. ಅವ್ರು ಅಲ್ಲೇ ಹಾಕಿದ್ರಿ, ಧಾರವಾಡದಾಗ ಹಾಕಿದ್ರಿ ನಮ್ಮನ್ನ. ನಮ್ಮ ತಂದೆಯವ್ರು ತೀರ್ಕೊಂಡ್ರಿ. ಅವ್ರ ಗುಳಿಗೆ ಕಡಿಮೆ ಕೊಡಂತ ತಲೆ ಬೇಜಾನ್ ಮಾಡ್ಕೊಂಡ್ರಿ. ಬೇಜಾನ್ ಮಾಡ್ಕೊಂಡ್ರೆ ನಮ್ಮ ತಾಯಿಯಾರು ನಮ್ಮ ಗಂಡ ಮನೆ ಕಳ್ಸಂದ್ರಿ. ಬ್ಯಾಡ ಅಂತೇಳಿ ಅವ್ರ ಮೇಲೆ ಅಂತಂಬು ಬಡದ್ರಿ. ಯಾಕೆ ಮಾಡಿದ್ರು ಅವರು? ನಿಮ್ಮ ಮನೆಗೆ ಹೋಗಿಲ್ಲ, ಹಿಂಗ ಮಾಡ್ಕೊಂತ ಹೋಗ್ತಿ ಅಂತ ಈ ಗಂಡ ಮನೆಗೆ ಹೋಗಂತ ಹೊಡೆದಾಕಿದ್ರು. ತಾವ ನಮಗ್ ಬಿಟ್ಟು ಹೋಗಿದ್ರಿ ಅವ್ರ ತಮ್ರಿ. ನಿಮ್ ಗಂಡ ಇದಾರ?
ಅದಾರ್ರಿ ಏನ್ ಮಾಡ್ತಾರ ಕೆಲಸ ಅವರು? ಅವ್ರು ಕುರಿ ಕಾಯ್ತಾನ್ರಿ ಭೂಮ್ಯಾಗ್ರಿ. ಮತ್ತ ಇವು ನಮ್ಮ ಗಂಡನ ಅನ್ನ ಕರ್ಕೊಂಡ್ ಹೋಗ್ಯಾನ್ರಿ. ಹುಡುಗಿ ಹಿಡ್ದಿನ್ರಿ ಒಂದ. ಮತ್ತ ಆ ಮಗು ಎಲ್ಲೈತಿ? ಆ ಮಗು ಅವ್ರ ಅಪ್ಪಾರ ಕರ್ಕೊಂಡ್ ಹೋಗ್ಯಾರ್ರಿ. ಅವ್ರ ದಡಪ್ಪ ಕರ್ಕೊಂಡ್ ಹೋಗ್ಯಾನ್ರಿ. ದೊಡ್ಡಪ್ಪರ ನಿಮ್ಮ ಯಜಮಾನ್ರು ಅವ್ರ ಭೂಮ್ಯಾಗ ಇರ್ತಾರ್ರಿ. ಕುರಿ ಕಾಯ್ಕೊಂತ ಅಲ್ಲೇ ಭೂಮಿ ಒಳಗೆ ಇರ್ತಾರ. ನಾನು ಬಡದ್ ಹೊರಗಾಕಿರ್ರಿ. ಗುಡಿಗೆ ಹೋದ್ರೆ ನಾನು ಇಟ್ಕೊಲಿಲ್ರಿ. ಯಾವ ಕಾರಣಕ್ಕೆ ಬಡದ್ ಹೊರಗಾಕಿಲ್ಲ ನಿಮ್ಗೆ? ನಿನ್ ಮನಿಗ್ ಹೋಗಿಲ್ವಾ ಹಿಂಗ ಮಾಡ್ಕೊಂತ ಕೇಳ. ನಿಮ್ಮ ಯಜಮಾನ್ರು? ನಮ್ಮ ಯಜಮಾನ್ ಭೂಮಿಯಾಗ ಇರ್ತಾರ. ಅವ್ರು ಚೆನ್ನಾಗಿ ನೋಡಿದ್ರ ನಿಮ್ನ? ಮೊದಲು ನೋಡ್ತಿದ್ರಿ. ಹುಡುಗಿ ಹಡಿದಿಂದ ಮೊದಲು ಚೆನ್ನಾಗಿ ನೋಡ್ಕೊಂಡಾರ್ರಿ. ಈಗ ಬಿಟ್ಟು ಹೋದೇನ್ರಿ ನಾನು ಅವ್ನ ಸಂಬಂಧ ಏನಾಯ್ತು ಏನಿಲ್ಲ ಅಂತ ತಲಿ ಕೇಳ್ಕೊಂಡು. ಈಗ ಅವ್ರು ನಿಮ್ಮನ್ನ ಹುಡುಕಾಕೊಂತಾರ ಏನು? ಯಾರು ನಮ್ಮ ಅಂತಮ್ರ ಒಬ್ಬರ ಒಂದ್ ಮನ್ ಬಂದ್ರಿ ಆಟೋದಾಗ ಹತ್ತಸ್ಕೊಂಡ್ ಹೋಗ್ತಾರ್ರಿ. ರಿಕ್ಷಾ ಹೊಡಿತಾರ್ರಿ ಅವರು. ಅವ್ರ ಹತ್ತಸ್ಕೊಂಡ್ ಹೋಗಿ ಮನೆ ದವಾಖಾನಿಗೆ ಹೋಗಿ ಹೊಳ್ ಬಂದಿವ್ರಿ. ನಿಮ್ಮ ಯಜಮಾನ್ರು ಭೇಟಿ ಆಗಿಲ್ಲ ನಿಮ್ಗೆ? ಭೇಟಿ ಆಗಿಲ್ರಿ. ಒಮ್ಮೆ ಭೇಟಿ ಆಗಿತ್ರಿ. ಅದ್ ಕರಿಕಟ್ಟಿ ರೋಡ್ನಾಗ್ರಿ. ಅದ ಭೇಟಿ ಆಗಿದ್ದು ಹೊರಗಿಲ್ಲ. ಈಗ ನಿಮ್ಮ ಮಗುವಿನ ಜೀವನ ಅನ್ಸುತ್ತೆ ನಿಮ್ಗೆ? ಜೀವನ ಅನಿಸ್ತತ್ರಿ. ಶಾಲೆಗೆ ಹೋಗಿ ಕಳಿಸ್ತೇವೆ ಅಂತ ಕರ್ಕೊಂಡ್ ಹೋಗ್ಯಾರ ಅವ್ರ. ಎಷ್ಟು ವಯಸ್ಸಿನ ಮಗಳು? ಎಷ್ಟು ವಯಸ್ಸಿನ? ಆಕೆ ಒಂದು 20 ನಡೀತಾವ್ರಿ. ಹೌದಾ? ವಯಸ್ಸು 20 ವಯಸ್ಸು ನಡೀತಾವ್ರಿ. ಎಲ್ಲಿರ್ತಾಳ ಮಗಳು? ಆಕೆ ಈಗ ನಮ್ಮ ತಮ್ರ ಅಂತ ಕಿಟ್ಟಿದ್ದೀರಿ ನಾನ್ರಿ. ಕೆಲಸ ಮಾಡ್ಕೊಂತ ಇರ್ಲಿ ಮತ್ತ ಅಂತೇಳಿ ಸಣ್ಣಾಕಿ ದೊಡ್ಡಾಕಿನ ಮಾಡಿರ್ರಿ. ಇಷ್ಟಿದ್ದವ್ರನ್ನ ಮಾಡಿರ್ರಿ. ಮಾಡಿದಿಂದ ಅವ್ರು ತಾವಲ್ಲಿ ಹೋಗಿ ಕಳಿಸಿ ಬಂದ್ರಿ. ಕರ್ಕೊಂಡ್ ನೋಡಿ ಬರ್ತೇವೆ ಅಂತ ಹೋಗಿದ್ರಿ. ನಮ್ಮ ತಮ್ರ ಹೋಗಿದ್ರಿ ರಿಕ್ಷಾ ತಗೊಂಡ. ಹುಡುಗಿನ ಕರ್ಕೊಂಡ್ ಹೋಗಿದ್ರಿ. ನಮ್ಮ ತಂಗಿಯಾರ ಅದಾರ್ರಿ. ತಂಗಿಯಾರ ಕರ್ಕೊಂಡ್ ಹೋಗಿದ್ರಿ ಅವ್ರನ್ನ. ನಾನು ವೃದ್ಧಾಶ್ರಮಕ್ಕೆ ಇಲ್ಲಿ ಯಾರು ಕರ್ಕೊಂಡ್ ಬಂದ? ಇಲ್ರಿ ಪೊಲೀಸ್ರಿ ಆಟೋ ಮಾಡ್ಕೊಂಬಂದ ಅದನ್ನ ಪೊಲೀಸ್ರು ಆಟೋದ ತಂದ್ಬಿಟ್ಟಾರ್ರಿ. ಕರ್ಕೊಂಬಂದ್ರು. ಇಲ್ಲಿ ಕರ್ಕೊಂಬಂದ್ ನಿಮ್ಗೆ ಚಲೋ ಅನ್ಸೈತ? ಚಲೋ ಅನ್ಸೈತ್ರಿ. ಈಗ ಚೆನ್ನಾಗಿದ್ರ? ಗುಳಿಗೆ ತಗೊಂಡೆಲ್ಲ ಕರೆಕ್ಟ್ ಅದಾವ್ರಿ. ಗುಳಿಗೆ ಕೊಡ್ತಾರ್ರಿ. ಮತ್ತ ಉಂಡ್ರೆ ಸಂಜೆಗೆ ಕೊಡ್ತಾರ. ಕೊಡೋದು ಮುಂಜಾನೆ ಕೊಡ್ತಾರ್ರಿ, ಮಧ್ಯಾಹ್ನ ಕೊಡ್ತಾರ್ರಿ, ಮತ್ತ ಸಂಜೆ ಮುಂದೆ ಕೊಡ್ತಾರ್ರಿ. ಗುಳಿಗೆ ತಗೊಂಡ್ ಆರಾಮಿಲ್ಲ ಅಂತಾರ. ಇವರೆಲ್ಲ ನಿಮ್ಮ ಅಂತಮ್ಗಳಿದ್ದಂಗ ಚೆನ್ನಾಗಿರ್ರಿ. ಎಲ್ಲ ಹಿಂದಿಂದು ಕೆಟ್ಟಗಳಿಗೆ ಮರೀರಿ. ಮರ್ತೇನ್ರಿ. ಆರಾಮಿರ್ರಿ, ಖುಷಿ ಆಗಿರ್ರಿ. ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ. ಚೆನ್ನಾಗಿರ್ರಿ. ಎಲ್ಲಾ ಅಂತಂಬ್ರಕ್ಕಿಂತ ಹೆಚ್ಚು ನೋಡ್ಕೊಂಡಾರ್ರಿ. ಎಲ್ಲ ಚಲೋತೆ ಗುಳಿಗಿ ತಗೋತಾನ್ರಿ. ಎಲ್ಲಾ ಗುಳಿಗಿನ ತಗೊಂತಾರ ನಮ್ಮ ಅಂತಂಬ್ರಿ. ನೀ ಗುಳಿಗಿ ತಗೊಂಡ್ ಚಂದಾಗಿದ್ರು ಸಾಕ್ರಿ ನಮ್ ಮುಂದ ಅಂತಾರ್ರಿ. ಆ ಸಂಸ್ಥೆಯನ್ನು ನಡೆಸಲಿಕ್ಕೆ, ವೃದ್ಧಾಶ್ರಮ ನಡೆಸಲಿಕ್ಕೆ ಅವ್ರು ಏನು ಎಲ್ಲ ಎಷ್ಟು ಕಷ್ಟ ತಗೊಂಡು ಈ ಸಂಸ್ಥೆ ನಡೆಸ್ತಾ ಇದ್ದಾರೆ ಅದು ನಿಮ್ಗೆ ಗೊತ್ತಾಗುತ್ತೆ. ಹೇಳಿ ತಮ್ಮ ಹೆಸರು? ಸರ್, ನನ್ನ ಹೆಸರು ಶಶಿಕುಮಾರ್ ಬುಟ್ಟಿ ಅಂತೇಳಿ. ನಾವು ಪ್ರಸ್ತುತ ಈ ಆಶ್ರಮದ ಅಂದರೆ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಾವು ಈ ಆಶ್ರಮವನ್ನು 2019 ಮತ್ತು 2020 ಇಸ್ವಿಯಲ್ಲಿ ಅಂದರೆ ಸ್ನೇಹ ಸಂಜೀವಿನಿ ವಿವಿಧೋದ್ದೇಶಗಳ ಹಾಗೂ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆ ಅಂತೇಳಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು ಅದರ ಅಡಿ ಒಳಗೆ ಈ ಒಂದು ವೈಭವ ನಿರ್ಗತಿಕ ವೃದ್ಧಾಶ್ರಮ ಅಂತೇಳಿ ನಾವು ಪ್ರಾರಂಭ ಮಾಡಿದ್ವಿ ಸರ್. ಈ ಪ್ರಾರಂಭ ಮಾಡಿದ್ರಲ್ಲ, ನಿಮಗೆ ಈ ವೃದ್ಧಾಶ್ರಮ ಸ್ಟಾರ್ಟ್ ಮಾಡಲಿಕ್ಕೆ ಜಾಗ ಬೇಕು, ಇನ್ಫ್ರಾಸ್ಟ್ರಕ್ಚರ್ ಬೇಕು, ಮತ್ತು ಇದಕ್ಕೆಲ್ಲ ವ್ಯವಸ್ಥೆ ಬೇಕು. ಇದನ್ನೆಲ್ಲ ಹೆಂಗೆ ಮಾಡಿದ್ರಿ ಸರ್? ಇದನ್ನು ನಾವು ಪ್ರಾರಂಭದ ಹಂತದೊಳಗೆ ಹಗಲು ಪಾಲನಾ ಕೇಂದ್ರ ಅಂತ ಪ್ರಾರಂಭ ಮಾಡಿದ್ವಿ ಸರ್. ಅಂದರೆ ಡೇ ಕೇರ್ ಅಂತೇಳಿ. ಓನ್ಲಿ ಡೇ ಟೈಮ್ ಸರ್. ಬೆಳಗ್ಗೆ 9:30 ಸಾಯಂಕಾಲ 5:30 ಮಾತ್ರ ಇಲ್ಲಿ ವ್ಯವಸ್ಥೆ ಇತ್ತು. ಅಂದ್ರೆ ನಮ್ಮ ಒಂದು ಯಾವ ರೀತಿ ನಾವು ಯೋಜನೆ ರೂಪ ಮಾಡ್ಕೊಂಡಿದ್ವಿ ಅಂದ್ರೆ ಸರ್, ಸಂಪೂರ್ಣ ನಿರ್ಗತಿಕ ಹಿರಿಯರನ್ನ ಇಲ್ಲಿ ಕರ್ಕೊಂಡ್ಬಂದು ಅವ್ರ ಆರೈಕೆಯನ್ನು ಮಾಡ್ತಿದ್ವಿ ಸರ್. ಅಂದ್ರೆ ಒಂದು ಸರಿಸುಮಾರು ಒಂದು 20 ಜನ ಹಿರಿಯರನ್ನ ಕರ್ಕೊಂಡ್ಬಂದಿದ್ವಿ. ಕರ್ಕೊಂಡ್ಬಂದು ಅವರೆಲ್ಲ ಸರ್ ನಾವು ಸಂಪೂರ್ಣ ನಿರ್ಗತಿಕರನ್ನ ಕರ್ಕೊಂಡ್ಬಂದು ಇಲ್ಲಿ ಆರೈಕೆ ಮಾಡ್ತೀವಿ ಸರ್. ಯಾವ ರೀತಿ ಅಂತಂದ್ರೆ, ಈಗ ಪ್ರಸ್ತುತ ಸಮಾಜದೊಳಗೆ ಏನಾಯ್ತಂದ್ರೆ ಮಕ್ಕಳ ತಂದೆ ತಾಯಿಯನ್ನು ಹೊರಗೆ ಹಾಕುವಂಥ ವ್ಯವಸ್ಥೆ ಐತಿ. ಹೌದು. ಅಂಥವ್ರನ್ನ ನಾವು ಇಲ್ಲಿ ಕರ್ಕುವಂಥ ವ್ಯವಸ್ಥೆ ಇಲ್ಲ ಸರ್. ಇಲ್ಲಿ ನಾವು ಯಾವ ರೀತಿ ಕೆಲಸ ಮಾಡ್ತೀವಿ ಅಂತಂದ್ರೆ, ಅವರು ಸಂಪೂರ್ಣ ನಿರ್ಗತಿಕರಾಗಿರಬೇಕು, ಬೀದಿ ಮೇಲೆ ಬಿದ್ದಿರಬೇಕು, ಅವರಿಗೆ ಆರೈಕೆ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಆಹಾರದ ಸಮಸ್ಯೆ ಇರಬೇಕು. ಇಂಥ ಹಿರಿಯರನ್ನ ಏನು ಮಾಡ್ತೀವಿ ನಾವು, ಬೀದಿ ಬದಿ ಒಳಗೆ ಹೋಗಿ ನೇರವಾಗಿ ಅವ್ರ ರಕ್ಷಣೆ ಮಾಡ್ಕೊಂಬಂದು ಕರ್ಕೊಂಬಂದು ಒಂದು ಅವರನ್ನು ಸಾಕುವಂಥ ರಕ್ಷಣೆ ಮಾಡುವಂಥ ಒಂದು ವ್ಯವಸ್ಥೆ ನಾವು ಇಟ್ಕೊಂಡಿದ್ದೀವಿ ಸರ್. ಇದು ನಾ ಡೇ ಕೇರ್ ಅಂತ ನಿಮ್ಗೆ ಈ ಮುಂಚೆ ಹೇಳಿದ್ದೆ, ಡೇ ಕೇರಿಂದ ಪ್ರಾರಂಭ ಮಾಡಿದ್ವಿ ಅಂತೇಳಿ. ನಾವು ಮೊದಲಿನ ಹಂತದೊಳಗೆ ಡೇ ಕೇರ್ ಅಂತ ಪ್ರಾರಂಭ ಮಾಡಿದ್ದು ದಿನ ಕಳೆದಂಗೆ ಹೆಂಗೆ ಆಗಕತ್ತಂದ್ರೆ ಸರ್, ಇದೆ ಅವಾಗ ಮಳೆಗಾಲ ಸಮಯ ಸರ್. ಬೆಳಿಗ್ಗೆ 9:00 ಸಾಯಂಕಾಲ 5:30 ಮಾತ್ರ ನಮ್ಮ ಸಮಯ ಇತ್ತು. ಇವರು ಸಂಪೂರ್ಣ ನಿರ್ಗತಿಕರು ಏನಾಗಕತ್ರ ಅಂತಂದ್ರೆ ಗೇಟಿನ ಹೊರಗೆ ಮಕ್ಕಳಾಕತ್ರು ಸರ್ ಬೆಳಗಿನವರೆಗೂ. ಅವಾಗಿಂದ ಏನು ಮಾಡಿದ್ವಿ, ಈ ವ್ಯವಸ್ಥೆ ಬೇಡ,
ಪೂರ್ಣಾವಧಿ ಪ್ರಾರಂಭ ಮಾಡಿಬಿಡೋಣ, ಯಾಕಂದ್ರೆ ಅವ್ರಿಗೊಂದು ಇರಾಕೊಂದು ಸರಿಯಾದ ಒಂದು ವ್ಯವಸ್ಥೆ ಮಾಡೋಣ ಅಂತೇಳಿ ಪೂರ್ಣಾವಧಿ ಪ್ರಾರಂಭ ಮಾಡ್ಕೊಂಡು ಸರ್. ಇನ್ನು ಈ ಬಿಲ್ಡಿಂಗ್ ವ್ಯವಸ್ಥೆಗೆ ಬಂದ್ರೆ ಆ ಸಮಯದೊಳಗೆ ನಮಗೆ ಸರಿಯಾದ ಒಂದು ಕಟ್ಟಡ ವ್ಯವಸ್ಥೆ ಇರಲಿಲ್ಲ, ಸರಿಯಾಗಿ ಒಂದು ಇರಾಕ ನೆಲೆ ಇರಲಿಲ್ಲ ಸರ್. ಆ ಸಮಯದೊಳಗೆ ನಮ್ಮ ಪುರಸಭೆಯನ್ನು ಅಂದ್ರೆ ನರಗುಂದ ಪುರಸಭೆಯನ್ನು ನಾವು ನೆನೆಸ್ಬೇಕು ಸರ್. ಅವಾಗ ಒಬ್ಬರು ಅಧಿಕಾರಿಗಳು ನಮ್ಗೆ ಏನು ಮಾಡಿದ್ರೆ ಅವ್ರ ಹತ್ರ ನಾವು ಬೇಡಿಕೆ ಇಟ್ಟಿವಿ ಸರ್, ಈ ರೀತಿ ನಮಗೆ ಹಿರಿಯರಿಗೆಂದು ನಾವು ಕೆಲಸ ಮಾಡಾತೀವಿ, ಈ ಬಿಲ್ಡಿಂಗ್ ಖಾಲಿ ಐತಿ, ದಯಮಾಡಿ ನಮ್ಗೆ ಕೊಟ್ಟಿದ್ದಾದ್ರೆ ನಾವು ಹಿರಿಯರನ್ನಲ್ಲಿ ಸಂರಕ್ಷಣೆ ಮಾಡ್ಬೇಕಂತ ಮಾಡಿದ್ವಿ ಅಂತೇಳಿ ನಮ್ಮ ಕೆಲಸಕ್ಕೆ ಅವ್ರು ಏನು ಮಾಡಿದ್ರು ಅಂದ್ರೆ ಅಮಿತ್ ತಾರ್ದಾಳೆ ಅಂತೇಳಿ, ಅಮಿತ್ ತಾರ್ದಾಳೆ ಅಂತ ಚೀಫ್ ಆಫೀಸರ್ ಇದ್ದಾರೆ ಸರ್. ಅವ್ರು ಭಾಳ ಸಪೋರ್ಟ್ ಮಾಡಿದ್ರು ಸರ್. ಆಮೇಲೆ ಈ ಪುರಸಭೆ ಸಂಪೂರ್ಣ ಏನು ಅಲ್ಲಿ ಸಿಬ್ಬಂದಿ ವರ್ಗ ಏನೈತಲ್ಲ ಸರ್, ಎಲ್ಲರೂ ನಮಗೆ ಕೈ ಜೋಡಿಸಿದ್ರು ಸರ್ ಅವಾಗ. ಯಾಕಂದ್ರೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಇಲ್ಲಿ ಎಲ್ಲ ಸಮಸ್ಯೆ ಇತ್ತು ಸರ್. ಅವಾಗೆಲ್ಲ ನಮ್ಗೆ ಈ ಹಿರಿಯರ ಸೇವೆ ನೀವು ಮಾಡಾಕ್ತೀರ ಅಂದ್ರೆ ನಿಮಗೂ ಒಂಚೂರು ನಾವು ಕೈ ಜೋಡಿಸ್ಬೇಕು ಅನ್ನೋ ವ್ಯವಸ್ಥೆಯೊಳಗೆ ಅವರೆಲ್ಲ ಮಾಡಿದ್ರು. ಹಾಗಾಗಿ ಈ ಒಂದು ಬಿಲ್ಡಿಂಗನ್ನು ತೊಗೊಂಡು ಅದನ್ನೆಲ್ಲ ಬದಲಾವಣೆ ಮಾಡ್ಕೊಂಡು ಸರ್. ಅಂದ್ರೆ ಇದು ಒಂದು 8 ರಿಂದ 10 ವರ್ಷ ಖಾಲಿ ಇತ್ತು ಸರ್ ಬಿಲ್ಡಿಂಗ್. ಅದನ್ನೆಲ್ಲ ಬೂತ್ ಬಾಗ್ಲಿ ಟೈಪ್ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿದ್ರಿ. ಇವತ್ತು ಎಷ್ಟು ಚೆನ್ನಾಗಿ ಒಂದು ಒಳ್ಳೆ ಮನೆ ವಾತಾವರಣ ಮಾಡಿದ್ರಿ, ಭಾಳ ಖುಷಿ ಅನ್ಸುತ್ತೆ. ಮತ್ತು ಇಂಥ ನಿರ್ಗತಿಕರಿಗೆ ಇಂಥ ಒಂದು ವ್ಯವಸ್ಥೆ ಮಾಡಿರಲ್ಲ, ಇದು ಭಾಳಷ್ಟು ಶ್ಲಾಘನೀಯ ಕಾರ್ಯ ಸರ್. ಇಂಥ ಒಂದು ಶ್ಲಾಘನೀಯ ಕಾರ್ಯ ಸರ್. ಈ ಒಂದು ವ್ಯವಸ್ಥೆ ಮಾಡಿದಿರಲ್ಲ, ಅದು ಭಾಳ ಬಿದ್ದು ಬಂಗ್ಲೆ. ಇವತ್ತು ನೀವು ಈ ಒಂದು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡಿರಲ್ಲ, ಸಾಮಾಜಿಕ ಕಳಕಳಿಯ ಜವಾಬ್ದಾರಿ ಸರ್. ಸರ್ ಇದೊಂದು ಹೇಳ್ಬೇಕಂದ್ರೆ ಇದು ಐತಿಹಾಸಿಕ ಉಳ್ಳ ಒಂದು ಸ್ಥಳ ಆಗೈತೆ ಸರ್. ಇದೇನಂತಂದ್ರೆ ಬಾಬಾ ಸಾಹೇಬರ ಒಂದು ಅರಮನೆ ಆಗೈತೆ ಸರ್ ಇದು. ಆ ಅರಮನೆಯನ್ನ ಈಗೇನ್ ಮಾಡಿದಾರ ಪುರಸಭೆಯಾಗಿ ಅವರು ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಅದ್ರೊಳಗೆ ಒಂದು ಭಾಗ ಉಳಿದಿತ್ತು ಸರ್ ಇದು. ಅಂದ್ರೆ ಸ್ಕೂಲ್ ಆಗಿ, ಹಾಸ್ಟೆಲ್ ಆಗಿ, ಏನೇನೋ ಇಲ್ಲೆಲ್ಲ ಒಳ್ಳೆ ಒಳ್ಳೆ ಕೆಲಸಗಳಾಗಿ ಹೋಗಿದ್ದಾವೆ. ಅದಾಗೂ ಇದು ಖಾಲಿ ಇದ್ದಾಗ ನಾವು ಈ ರೀತಿ ಒಂದು ಕೆಲಸ ಮಾಡತ್ತೀವಿ, ನಮ್ಗೆ ದಯಮಾಡಿ ಇದನ್ನು ಕೊಡ್ರಿ ಅಂದಾಗ ಅವ್ರು ನಮ್ಗೆ ಇದನ್ನ ಕೊಟ್ಟರು ಸರ್. ಅವತ್ತಿಂದೂ ಇದನ್ನೆಲ್ಲ ಬದಲಾವಣೆ ಮಾಡಿಕೊಂಡು ಯಾವ ರೀತಿ ಬೇಕಂದ್ರೆ ಒಂದು ಮನೆಯ ವಾತಾವರಣ ಸೃಷ್ಟಿ ಮಾಡಿದ್ವಿ ಸರ್. ಒಳ್ಳೆಯದು, ಮನೆಯ ವಾತಾವರಣ ಸೃಷ್ಟಿ ಮಾಡಿ ಆ ಹಿರಿಯರನ್ನ ಕರ್ಕೊಂಡ್ಬಂದು ನಾವಿಲ್ಲಿ ಆರೈಕೆ ಮಾಡ್ತಾ ಇದ್ದೀವಿ. ಒಳ್ಳೆ ಸರ್. ಈಗ ಸರ್ ಇದು ಕರೆಂಟಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಸರ್? ಕರೆಂಟಿನ ವ್ಯವಸ್ಥೆ, ಕರೆಂಟ್ ಬಿಲ್ ಎಲ್ಲ ನಾವು ತುಂಬ್ಕೋತೀವಿ ಸರ್. ನೀರಿನ ವ್ಯವಸ್ಥೆ ಐತೆ ಸರ್. ಎಷ್ಟು ಬರುತ್ತೆ ಸರ್ ಅಂದಾಜು ಕರೆಂಟ್ ಬಿಲ್? ಸರ್ ಬರ್ತೀರ ಅದು ಹೆಚ್ಚು ಕಮ್ಮಿ ಒಂದು 1000ವರೆಗೂ ಬರುತ್ತೆ, 100 ಬರುತ್ತೆ. ನೀರಿನ ವ್ಯವಸ್ಥೆ? ನೀರಿನ ವ್ಯವಸ್ಥೆ ಐತೆ ಸರ್. ಇವ್ರಿಗೆಲ್ಲ ಸ್ನಾನದ ವ್ಯವಸ್ಥೆ? ಸ್ನಾನದ ವ್ಯವಸ್ಥೆ ಐತೆ ಸರ್. ಬಿಸಿನೀರಿನ ವ್ಯವಸ್ಥೆ ಇರ್ತದೆ, ತಣ್ಣೀರಿನ ವ್ಯವಸ್ಥೆ ಇರ್ತದೆ. ಅವ್ರಿಗೆ ನಾವು ಕುಡಿಯೋ ನೀರಿನ ವ್ಯವಸ್ಥೆ? ಕುಡಿಯೋ ನೀರಿನ ವ್ಯವಸ್ಥೆ ಆಯ್ತು. ಮತ್ತು ಇವ್ರಿಗೆ ಊಟದ ದಿವಸ ಸರ್ ಊಟದ ಹೆಂಗಂತ? ಯಾಕಂದ್ರೆ ಒಂದು ದಿನದಲ್ಲ ಇದು. ಹೌದು ಸರ್. ಈಗ ಇವರು ಎಲ್ಲಿವರೆಗೆ ಇರ್ತಾರೆ ಅಲ್ಲಿವರೆಗೂ ನೀವು ಅವ್ರಿಗೆ ಊಟದ ವ್ಯವಸ್ಥೆ ನೋಡ್ಬೇಕು, ಅವ್ರ ವೈದ್ಯಕೀಯ ವೆಚ್ಚ ನೋಡ್ಬೇಕು. ಇದೆಲ್ಲ ಸಣ್ಣ ಕೆಲಸ ಸರ್. ಊಟದ ವ್ಯವಸ್ಥೆ ಹೆಂಗೈತೆ ಸರ್, ಇದು ನೇರವಾಗಿ ಒಂದು ವಿಷಯ ನಿಮ್ಮ ಜೊತೆ ಹಂಚ್ಕೋತೀನಿ ಸರ್. ನಾನು ಏನಂತಂದ್ರೆ ಇದಕ್ಕೆ ಸರ್ಕಾರದಿಂದ ಆಗಲಿ, ಆಮೇಲೆ ಯಾವುದೇ ಖಾಸಗಿ ಸಂಸ್ಥೆಗಳಿಂದ ಆಗಲಿ ಎಲ್ಲಿದ್ದಾನೂ ₹1 ಬರಂಗಿಲ್ಲ ಸರ್. ನೇರವಾಗಿ ಸಮಾಜದೊಳಗೆ ಕೈ ಒಡ್ಡಿ ಬೇಡಿ ತೊಗೊಂಡು ಬಂದು ಇದಕ್ಕೆ ಹಾಕುವಂಥ ವ್ಯವಸ್ಥೆ ನಾವು ಇಟ್ಕೊಂಡಿದ್ದೀವಿ ಸರ್. ಅಂದ್ರೆ ನಾವು ಯುವಕರು ಸರಿ, ಎಲ್ಲರೂ ಈಗ ಪ್ರೆಸೆಂಟ್ ಅಂದ್ರೆ ಒಂದು 24 ರಿಂದ 25 ವರ್ಷದ ಹುಡುಗರು ಅಷ್ಟೇ ಅದೇವು ಸರ್ ಇದನ್ನು ಮಾಡಿದವರು. ಯಾರು ನಮ್ಗೆ ದೊಡ್ಡವರಾಗಲಿ, ನಮ್ಗೆ ಪಾಲಿಟಿಕ್ಸಿಂದ ಹಿಡ್ಕೊಂಡು ಯಾರು ನಮ್ಗೆ ಅಷ್ಟಾಗಿ ಸಪೋರ್ಟ್ ಇಲ್ಲ ಸರ್. ಒಂದು ಯುವಕರ ಸೇರಿಕೊಂಡು ಸಮಾಜದಾಗ ನೇರವಾಗಿ ಹೋಗ್ತೀವಿ, ಅವ್ರ ಹತ್ರ ಬೇಡ್ತೀವಿ ಸರ್. ಬೇಡ್ ತಂದು ಹಾಕುವಂಥ ವ್ಯವಸ್ಥೆ ಐತೆ ಸರ್. ಸರ್ ಊಟ ಎಷ್ಟು ಟೈಮ್ ಹೋಗ್ಬೇಕು ಸರ್? ಊಟ ಅಂತಂದ್ರೆ ಬೆಳಗ್ಗೆ ಒಂದು ಚಹಾ, ಬ್ರೆಡ್, ಬಿಸ್ಕಿಟ್ ವ್ಯವಸ್ಥೆ ಇರ್ತದೆ ಸರ್. ಅದಾದ್ಮೇಲೆ ಉಪಹಾರ ಸರ್. ಉಪಹಾರ ಆಗಿಂದ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರ್ತದೆ ಸರ್. ಸಾಯಂಕಾಲ ಏನಿರ್ತದೆ ಚಹಾ, ಬಿಸ್ಕಿಟ್, ಬ್ರೆಡ್ ಮತ್ತು ಅಲ್ಪ ಉಪಹಾರ ಏನಾದ್ರು ಒಂದು ವ್ಯವಸ್ಥೆ ಇರ್ತದೆ ಸರ್. ರಾತ್ರಿ ಟೈಮ್ನಾಗ ಊಟ ಸರ್. ಇವ್ರಿಗೆ ಆರೋಗ್ಯ ಸ್ಥಿತಿಗೆ ಅನುಗುಣವಾಗಿ ಇವ್ರಿಗೆ ಮಾತ್ರೆಗಳ ವಿತರಣೆ ಮಾಡ್ತೀವಿ ಸರ್. ಇವ್ರಿಗೆ ಆರೋಗ್ಯ ತಪಾಸಣೆಗೆ ಸಂಬಂಧಪಟ್ಟಂಗೆ ಬಂದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನಾವು ನರಗುಂದ ತಾಲೂಕು ಆಸ್ಪತ್ರೆ ಕರ್ಕೊಂಡು ಹೋಗ್ತೀವಿ ಸರ್. ಅಲ್ಲಿ ಅವ್ರಿಗೆ ಆರೋಗ್ಯ ತಪಾಸಣೆ ಎಲ್ಲ ಮಾಡಿಸ್ಕೊಂಡು ಇಲ್ಲಿ ಡಾಕ್ಟರ್ಸ್ ಏನಾದ್ರು ಕರೆಸ್ತಾರೆ? ಡಾಕ್ಟರ್ಸ್ ಕರೆಸಿ ತಿಂಗಳಿಗೆ ಒಂದ್ಸರಿ ಅವಶ್ಯಕತೆಗೆ ಅನುಗುಣವಾಗಿ ಡಾಕ್ಟರ್ಸ್ ಕರೆಸಿ ಇಲ್ಲೇ ಚೆಕ್ ಮಾಡ್ತೀವಿ ಸರ್. ಈಗ ಬರುವಂಥವ್ರೆಲ್ಲ ಹೆಂಗಿರ್ತಾರೆ ಅಂದ್ರೆ ಹಿರಿಯರ ಸಂಪೂರ್ಣ ನಿರ್ಗತಿಕರಾಗಿರ್ದಲ್ದ ಇವರು ಸಂಪೂರ್ಣ ಹಾಸಿಗೆ ಹೊರಗಿದ್ದಂಥವ್ರು ಆಗಿರ್ತಾರೆ, ಬೆಡ್ಡೆಡ್ ಆಗಿರ್ತಾರೆ ಸರ್. ಆಮೇಲೆ ಸಮ್ಟೈಮ್ ಹುಳ ಬಿದ್ದಿತ್ತಂತ ವ್ಯವಸ್ಥೆ ಒಳಗಿರ್ತಾರೆ, ತುಂಬ ಹುಣ್ಣಾಗಿರ್ತಾವು, ಸ್ನಾನ ಮಾಡಿ ಎಷ್ಟು ತಿಂಗಳುಗಳಾಗಿರ್ತದೆ, ಈ ರೀತಿ ವ್ಯವಸ್ಥೆ ಒಳಗಿರ್ತಾರಲ್ಲ ಸರ್. ಮತ್ತು ಅವ್ರಿಗೆ ಆರೈಕೆಗೆ ಏನು ಬೇಕಲ್ಲ ಸರ್, ಆ ರೀತಿ ವ್ಯವಸ್ಥೆ ಮಾಡ್ಕೊಂಡು ಒಳ್ಳೆ ಸರ್. ನೀವು ಭಾಳಷ್ಟು ಒಂದು ಸಮಾಜ ಸೇವೆ, ಅದ್ಭುತವಾದಂಥ ಒಂದು ಸೇವೆಯನ್ನು ಮಾಡ್ತಾಯಿದ್ವಿ. ಇದರಿಂದ ಜನರಿಗೆ, ನಮ್ಮ ವೀಕ್ಷಕರಿಗೆ ಇದನ್ನು ತಲುಪಿಸುವಂಥ ಪ್ರಯತ್ನ ಮಾಡ್ತೀವಿ. ಮತ್ತು ಇದರಿಂದ ಯಾರಾದರೂ ಪ್ರೇರಣೆಗೊಂಡು ನೀವು ಮಾಡುವಂಥ ಸಾಮಾಜಿಕ ಕಳಕಳಿಯ ಕೆಲಸಕ್ಕೆ ಕೈ ಜೋಡಿಸಲಿ ಅಂತ ನಾವು ಈ ಮೂಲಕ ಕೇಳ್ತೀವಿ ಸರ್. ಈಗ ಮತ್ತು ನಿಮಗೆ ಈ ಒಂದು ವೃದ್ಧಾಶ್ರಮಕ್ಕೆ ಏನು ಮೂಲಭೂತ ಸೌಕರ್ಯಗಳು ಬೇಕು ಅನ್ನೋ ಒಂದು ನಿಮ್ಮ ಅನಿಸಿಕೆ ಹೆಂಗೈತಂದ್ರೆ ಸರ್,
ಇದು ಸಮಾಜದ ಮಕ್ಕಳು ಸಮಾಜಕ್ಕಾಗಿ ಮಾಡ್ತಿರ್ಕಂಥ ಒಂದು ಕೆಲಸ ಸರಿ. ಎಲ್ಲ ಸಮಾಜದ ಬಾಂಧವರು ಕೈ ಜೋಡಿಸಿದ್ರು ಸರ್, ಇನ್ನೂ ದೊಡ್ಡ ಮಟ್ಟಕ್ಕೆ ನಾವು ಸೇವಾ ಮಾಡ್ಬೋದು, ಹಿರಿಯರ ಆರೈಕೆ ಮಾಡ್ಬೋದು ಸರ್. ಉದ್ದೇಶ ಒಂದೇ ಸರ್, ಎಲ್ಲೇ ಬೀದಿ ಮೇಲೆ ಬೀಳೋರು ಕೊನೆಗಾಲದಾಗಾದರೂ ಒಂಚೂರು ಚಂದಾಗ ವ್ಯವಸ್ಥಿತವಾಗಿದ್ದ ಇರಲಿ ಅನ್ನೋದು ಒಂದು ಆಸೆ ಸರಿ. ಇದಾಗ ಬೇರೆ ಒಂದು ಆಸೆ ಇಲ್ಲ. ಸಮಾಜ ಮುಖಾಂತರ ನಡೀದಂದ್ರೆ ಸಮಾಜದವ್ರು ನಮಗೆ ಕೊಡ್ಬೇಕು. ದಯಮಾಡಿ ಈಗ ನೀವು ಸುದ್ದಿವಾಹಿನಿದವ್ರು ಏನು ಬಂದಿರಿ, ನಿಮ್ಮಂಥವ್ರು ಒಂಚೂರು 4 ಜನಕ್ಕೆ ಗೊತ್ತಾಗಿ ಅವರು ದಿನನಿತ್ಯದ ಸಾಮಗ್ರಿಗಳಿಗಾಗಿ ಆಗಿರ್ಬೋದು, ನಮ್ಗೆ ಅದು ವ್ಯವಸ್ಥೆ ಬೇಕು ಸರ್. ಈಗ ಸಂಖ್ಯೆ ಹೆಂಗೆ ಜಾಸ್ತಿ ಹಾಕ್ಕೊಂತ ಹೋಗ್ತದೆ. ಈಗ ಸಂಖ್ಯೆ ಎಷ್ಟೈತೆ ಸರ್? ಸರ್ ಪ್ರಸ್ತುತ ಅಂದ್ರೆ 20 ಜನ ನಮ್ಮ ಆಶ್ರಮದಾಗ ಇದ್ದಾರೆ ಸರ್. ಈ ಹಿಂದೆ 35, 40, 45 ತನಕ ಅಂದ್ರೆ ಹೆಂಗಿರ್ತದೆ ಸರ್ ನಾವು ವ್ಯವಸ್ಥೆ ಯಾಕೆ ಸಂಖ್ಯೆ ಏರಿಕೆ ಆಗ್ತದಂದ್ರೆ, ಮಾನಸಿಕ ಅಸ್ತವ್ಯಸ್ತರು ಬರ್ತಾರ, ಹಾಸಿಗೆಗೆ ಒರಗಿದಂಥವ್ರು ಬರ್ತಾರ, ಸದೃಢ ಇದ್ದವಂಥವ್ರು ಬರ್ತಾರ. ಮಾನಸಿಕ ಅಸ್ತವ್ಯಸ್ತರನ್ನು ಗದಗ ಸರ್ಕಾರಿ ನೌಕರರ ಸಂಘ ಜಿಲ್ಲಾಧ್ಯಕ್ಷರಾಗಿ ಡಾಕ್ಟರ್ ಬಸವರಾಜ್ ಬಳ್ಳಾರಿ ಆಯ್ಕೆ. ಗದಗ ಜಿಲ್ಲಾ ಶಾಖೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ 2024-29ನೇ ಸಾಲಿನ ಉಳಿದ ಅವಧಿಯ ಜಿಲ್ಲಾಧ್ಯಕ್ಷ ಸ್ಥಾನದ ಜುಲೈ 3ರಂದು ನಡೆದ ಚುನಾವಣೆಯಲ್ಲಿ ಡಾಕ್ಟರ್ ಬಸವರಾಜ್ ಬಳ್ಳಾರಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಗದಗ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಡಾಕ್ಟರ್ ಬಸವರಾಜ್ ಬಳ್ಳಾರಿ ಆಯ್ಕೆಗೊಂಡಿದ್ದಾರೆ. ಇಲ್ಲಿನ ಸರ್ಕಾರಿ ನೌಕರರ ಸಂಘದ ಭವನದಲ್ಲಿ ಗುರುವಾರ ಜರುಗಿದ ಚುನಾವಣೆಯಲ್ಲಿ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಡಾಕ್ಟರ್ ಬಸವರಾಜ್ ಬಳ್ಳಾರಿ 55 ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಚುನಾಯಿತಗೊಂಡರು. ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಮತ್ತೊಂದು ಬಣದ ಅಭ್ಯರ್ಥಿ ನಾಗರಾಜ್ ಹಳ್ಳಿಕೇರಿಯವರು 13 ಮತಗಳನ್ನು ಪಡೆದು ಪರಾಭವಗೊಂಡರು. 2024-29ನೇ ಸಾಲಿನ ಉಳಿದ ಅವಧಿಯ ಜಿಲ್ಲಾಧ್ಯಕ್ಷ ಸ್ಥಾನದ ಚುನಾವಣೆಯ ಅವಧಿ ಗದಗಿನ ಸರ್ಕಾರಿ ನೌಕರರ ಸಂಘದ ಭವನದಲ್ಲಿ ಗುರುವಾರ ಬೆಳಗ್ಗೆ 10ರಿಂದ ಮತದಾನ ಜರುಗಿತ್ತು. ಚುನಾವಣೆಯಲ್ಲಿ ಒಟ್ಟು 68 ಜನರು ಮತದಾನ ಮಾಡಿದ್ದರು. ಈ ಪೈಕಿ 68 ಮತದಾನಗಳು ಸಿಂಧುತ್ವ ಪಡೆದು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಚುನಾವಣೆ ತೀವ್ರ ಪೈಪೋಟಿಯಿಂದ ನಡೆದಿತ್ತು. 2 ಬಣಗಳ ಮಧ್ಯೆ ಹಣಾಹಣಿ, ಗೆಲುವು ರಾಜಕೀಯ ತಂತ್ರಗಾರಿಕೆ ಹಾಗೂ ಲೆಕ್ಕಾಚಾರ ನಡೆಸಿದ್ದರು. ಹೀಗಾಗಿ ಜಿಲ್ಲಾಧ್ಯಕ್ಷ ಸ್ಥಾನ ಯಾರ ಪಾಲಾಗುತ್ತದೆ ಎಂದು ಬಹು ನಿರೀಕ್ಷಿತ ಕೇಂದ್ರ ಬಿಂದುವಾಗಿತ್ತು. ಅಂತೂ ಕೊನೆವರೆಗೂ ಕುತೂಹಲ ಕಾದಿತ್ತು. ಮಧ್ಯಾಹ್ನದ 3 ಗಂಟೆಗೆ ಇಂದ ನಡೆದ ಮತದಾನ ಎಣಿಕೆಗೆ 1 ಗಂಟೆಯೊಳಗೆ ಪೂರ್ಣಗೊಂಡಿದ್ದು, ಅಧ್ಯಕ್ಷ ಡಾಕ್ಟರ್ ಬಸವರಾಜ್ ಬಳ್ಳಾರಿ ಎಂದು ಚುನಾವಣಾ ಅಧಿಕಾರಿಗಳು ಘೋಷಿಸಿದ್ದರು. ಮತ ಎಣಿಕೆ ಮುಗಿದು ಪದಾಧಿಕಾರಿಗಳ ಹೆಸರು ಘೋಷಣೆಯಾಗುತ್ತಿದ್ದಂತೆ ಡಾಕ್ಟರ್ ಬಸವರಾಜ್ ಬಳ್ಳಾರಿ ಬೆಂಬಲಿತ ನೌಕರರು ಸಂಭ್ರಮಿಸಿ ಹರ್ಷೋದ್ಗಾರ ವ್ಯಕ್ತಪಡಿಸಿದರು. ನೌಕರರು ಕುಣಿದು ಕುಪ್ಪಳಿಸಿ ಹರ್ಷೋದ್ಗಾರ ವ್ಯಕ್ತಪಡಿಸಿದರು. ಈಗ ನಾವೇನು ಮಾಡಿದ್ವಿ, 2 ಬೈಕ್ ಒಳಗೆ 3 ಜನ ಅಂತೇಳಿ ಕರ್ಕೊಂಡ್ಬಂದಿವಿ. ಈ ರೀತಿ ವ್ಯವಸ್ಥೆ ಐತಿ. ಸಮಸ್ಯೆಗಳಿದಾವೆ ಸರ್. ಯಾರಾದರೂ ದಾನಿಗಳ ನಮ್ಗೆ ಆ ರೀತಿ ವಾಹನದ ವ್ಯವಸ್ಥೆ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳಿಗೆ ಏನೇನು ಇದಾವೆ ಅವನ್ನೆಲ್ಲ ಕೊಡಿಸಿದ್ದಾದ್ರೆ ನಾವು ಇನ್ನೂ ಹೆಚ್ಚಿನ ಮಟ್ಟದಾಗ ಸೇವೆ ಮಾಡ್ಕೊಳ್ಳೋದು. ಸರ್, ಈಗ ವೃದ್ಧಾಶ್ರಮದವ್ರು ತೀರ್ಕೊಂಡಾರೆ, ಅವ್ರಿಗೆಲ್ಲ ಯಾವ ರೀತಿ ವ್ಯವಸ್ಥೆ ಮಾಡ್ತೀರಿ? ತೀರ್ಕೊಂಡಾಗ ಅವ್ರಿಗೆ ಈಗ ಒಂದು ವಿಧಿವಿಧಾನ ಅಂತ ಇರ್ತಾವೆ. ಈ ಉದಾಹರಣೆಗೆ ಹಿಂದೂ ಮಂದಿ ಒಳಗೆ ಯಾವ ರೀತಿ ಅಂತಿಮ ಸಂಸ್ಕಾರ ಮಾಡೋದಾಗಲಿ, ನಿಮ್ಗೆ ಜನ ಬೇಕು, ಮತ್ತು ಇಲ್ಲಿರುವಂಥವ್ರು ಅವರು ಆ ವ್ಯವಸ್ಥೆಗೆ ಬರೋಕ್ಕೆ ಆಗೋದಿಲ್ಲ. ಅದಕ್ಕೆ ನೀವು ಇದನ್ನು ಯಾವ ರೀತಿ ಮಾಡ್ತೀರಿ ಸರ್? ಸರ್, ಹೆಂಗೈತಂದ್ರೆ ತೀರ್ಪು ಸಮಯಗಳ ವ್ಯತ್ಯಾಸ ಇರ್ತಾವೆ. ಎಷ್ಟೋ ಜನ ಹಿರಿಯರು ಏನು ಮಾಡಿದಾರೆ, ಬೆಳಗಿನ ಜಾವ ತೀರ್ಕೊಂಡಿದ್ದಾರೆ, ಎಷ್ಟೋ ಜನ ಮಧ್ಯಾಹ್ನ ಸಮಯ ತೀರ್ಕೊಂಡಿದ್ದಾರೆ. ಆ ಸಮಯದಾಗ ಆದ್ರೆ ನಾವು ಏನಾದರೂ ಮಾಡ್ಬೋದು. ಎಷ್ಟೋ ಹಿರಿಯರು ಮಧ್ಯರಾತ್ರಿ ತೀರ್ಕೊಂಡಿದ್ದಾರೆ. ಈ ತೀರ್ಕೊಂಡು ಸಮಯದೊಳಗೆ ಏನಾಗ್ತದೆ ಅಂದ್ರೆ ಅವ್ನ ಮಣ್ಣು ಮಾಡೋಕೆ ನಮ್ಗೆ ಭಾಳ ತೊಂದರೆ, ಅಡೆತಡೆಗಳು ಭಾಳ ಬರ್ತವೆ. ಯಾವುದೇ ಗಾಡಿ ಬರಂಗಿಲ್ಲ ಸರ್. ಈಗ ನಾವು ಮೃತದೇಹವನ್ನು ತೊಗೊಂಡು ಹೋಗ್ಬೇಕಂತಂದ್ರೆ ಸರ್ ದೊಡ್ಡ ಸಮಸ್ಯೆ ಆಗ್ತದೆ. ಯಾವ ಬರಂಗಿಲ್ಲ. ನಮ್ಮ ಸ್ನೇಹಿತರು ನಾವೆಲ್ಲ ಬೆಳತನಕ ಅಡ್ಡಾಡಿದ ಉದಾಹರಣೆ ಇದಾವೆ. ನಮ್ಮ ಅಭಿಷೇಕ್ ಅಂತಿದ್ದಾರೆ ಸರ್, ಅಭಿಷೇಕ್ ಹಡ್ಕೋದು ಅಂತೇಳಿ. ಆ ಸ್ನೇಹಿತರು ಹೆಂಗಂತಂದ್ರೆ ನಮ್ಗೆ ಈಗ ಮಧ್ಯರಾತ್ರಿ ಈಗ ನಾವೆಲ್ಲ ಸೇವೆ ಮಾಡತ್ತೀವಿ ಅಂದ್ರೆ ಫೋನ್ ಹಚ್ಚಿ ಕರೆಸ್ತೇವೆ ನಾವು. ಮಧ್ಯರಾತ್ರಿನೂ ಎದ್ದು ಬರ್ತಾರೆ, ಎಲ್ಲ ಕಡೆ ಅಡ್ಡಾಡ್ತಾರೆ, ಗಾಡಿ ವ್ಯವಸ್ಥೆ ಮಾಡ್ತಾರೆ.
ನಾವು ಮತ್ತು ನಮ್ಗೆ ಸ್ನೇಹ ಬಳಗ ಇರ್ತದೆ ಅವ್ರಿಗೆ ಫೋನ್ ಮಾಡಿ ನಾವು ಇಂಟಿಮೇಷನ್ ಮಾಡ್ತೀವಿ ಸರ್ ಹಿಂಗೆ ಬರ್ರಿ ಅಂತೇಳಿ ಕರೆಸ್ತೀವಿ. ಈಗ ನೀವು ಪ್ರಶ್ನೆ ಮಾಡಿದ್ರಿ ಮುಸ್ಲಿಂ ಸಮಾಜದವರು ಬೇರೆ ಬೇರೆ ಸಮಾಜದವರು ಬಂದಿರ್ತಾರೆ. ಈಗ ಮುಸ್ಲಿಂ ಸಮಾಜದವರು ಇದ್ರು ಸರ್ ನಮ್ಮ ಕಡೆ ತೀರ್ಕೊಂಡಿದ್ರು. ಅವರನ್ನು ನಾವೇನು ಮಾಡಿದ್ವಿ ಅಂದ್ರೆ ಆ ಸಮಾಜದ ಬಾಂಧವರಿಗೆ ನಾವು ಅರ್ಪಣೆ ಮಾಡಿದ್ವಿ ಸರ್. ಅವ್ರಿಗೆ ಎಷ್ಟು ಕೋಟಿ ನಮನಗಳನ್ನು ಸಲ್ಲಿಸಿದ್ರು ನಾನು ಕಮ್ಮಿನ ಸರ್. ಬಂದ ಪ್ರತಿಯೊಂದು ಹೆಜ್ಜೆಯೊಳಗೂ ನಿಂತ ಅಂತಿಮ ಸಂಸ್ಕಾರ ಸಂಪೂರ್ಣವನ್ನು ಮಾಡಿಕೊಟ್ಟು ನಮ್ಮ ಜೊತೆ ಕೈಯಾಗಿ ನಿಂತವರೆಲ್ಲ ನಮಗೆ ಸಹಾಯ ಮಾಡಿದ್ರು ಸರ್. ಈ ರೀತಿ ಈಗ ಹಿಂದೂ ಸಮಾಜದವ್ರು ತೀರ್ಕೊಂಡ್ರೆ ನಮ್ಮ ಸಮಾಜ ಬಳಗದವ್ರು ಹೇಳ್ತೀವಿ ಬರ್ತಾರ. ಈಗ ಬೌದ್ಧ, ಕ್ರಿಶ್ಚಿಯನ್, ಪಾರ್ಸಿ ಅನೇಕ ಜಾತಿಗಳು ಬರ್ತಾರೆ. ಈಗ ಯಾವ್ದವರೆಲ್ಲ ತೀರ್ಕೊಂಡಾಗ ಅವ್ರವ್ರ ಜಾತಿ ಪ್ರಕಾರನ ನೀವು ಅಂತ್ಯ ಸಂಸ್ಕಾರ ಮಾಡ್ತಿದ್ರು ಅಥವಾ ಕಾಮನ್ ಆಗಿ ಸರಿ ಹೆಂಗಿರ್ತದೆ ಅಂದ್ರೆ ಈಗ ನಮ್ಮ ಕಡೆ ಈಗ ಅವ್ರ ಜಾತಿ ಗೊತ್ತಾದ್ರೆ ಮಾಡ್ತೀರಿ. ಈಗ ಆಲ್ಮೋಸ್ಟ್ ಅಲ್ಲಿ ನಮ್ಗೆ ಜಾತಿ ಗೊತ್ತಾಗಂಗಿಲ್ಲ ಸರ್, ಹೆಸರೇ ಗೊತ್ತಾಗಂಗಿಲ್ಲ, ಅವ್ರ ಹೆಸರು ತಿಳಿಯೋದಿಲ್ಲ, ಊರು ಯಾವ ಅನ್ನೋದು ಗೊತ್ತಾಗಲ್ಲ. ಈಗ ಮುಸ್ಲಿಮ್ ಗೊತ್ತಾಗ್ತದೆ ಸರ್. ಈಗ ಮಾನಸಿಕ ಅಸ್ವಸ್ಥರು ಇರಲಿಲ್ಲ ಅಂತಂದ್ರೆ ಅವ್ರು ನಾವು ಮುಸ್ಲಿಂ ಧರ್ಮದವರು ಹೆಸರು ಹೇಳಿದ್ರೆ ಗೊತ್ತಾಗ್ಬಿಡೋದು. ಹೌದು, ಅವಾಗ ಅವ್ರ ಸಮಾಜಕ್ಕೆ ನಾವು ಅರ್ಪಣೆ ಮಾಡ್ತೀವಿ. ಇಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ಈಗ ಮತ್ತೆ ನ್ಯಾಚುರಲ್ ಆಗಿ ನಾವು ಒಂದು ವಿಧಿವಿಧಾನಗಳನ್ನ ಯಾವ ರೀತಿ ಮಾಡ್ತೀವಿ ಈ ರೀತಿ ವ್ಯವಸ್ಥೆ ಸರ್. ಈಗ ಎಷ್ಟೋ ಆಗಿಲ್ಲ ನಿಮ್ಮ ಸಂಸ್ಥೆ ಒಳಗೆ ನಿಮ್ಮ ಕೈ ಜೋಡಿಸುವಂಥ ಈಗ ಗೆಳೆಯರ ಬಳಗ ಅವರೆಲ್ಲರ ಹೆಸರು ಹೇಳ್ರಿ, ನಮ್ಮ ವೀಕ್ಷಕರಿಗೆ ಗೊತ್ತಾಗಲಿ. ಅಂದ್ರೆ ನಿಮ್ಮಿಂದ ಎಷ್ಟು ಜನ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ ಸರ್. ಎಷ್ಟೋ ಕಾನೂನು ಕೈಗಳು ಕೆಲಸ ಮಾಡ್ತಿದ್ದಾವೆ, ಕಾನೂನು ಎಷ್ಟೋ ನಿಸ್ವಾರ್ಥ ಸೇವಕರು ಕೆಲಸ ಮಾಡತ್ತಾರೆ ಸರ್. ಈಗ ನಿರಂತರವಾಗಿ ಈಗ ನೋಡ್ರಿ, ಈಗ ಅಕ್ಷಯ್ ಖಡ್ಪೋದಂಥವ್ರು ಆಗಿರ್ಬೋದು, ಮತ್ತು ನಮ್ಮ ಗುರು ಸರ್ ಅಂತಿದ್ದಾರೆ, ದತ್ತು ಅಣ್ಣ ಅಂತಿದ್ದಾರೆ, ನಮ್ಮ ಸಂಜು ಅಣ್ಣ ನಲ್ವಡೆ ಅಂತಿದ್ದಾರೆ, ಎಷ್ಟೋ ಜನ ಇದ್ದಾರೆ, ಹಿರಿಯರು ಇದ್ದಾರೆ. ಮತ್ತು ಇವ್ರನ್ನೆಲ್ಲ ನೋಡ್ಕೊಳಕ್ಕೆ ಇಲ್ಲಿ ಅಲಾದಿ ಒಬ್ಬರು ಬೇಕಾದ್ರೆ ಸರ್ 3 ರಿಂದ 4 ಜನ. 3 ಜ್ಯೋತಿ ಅಂತ ಅದಾರ, ಸಚಿನ್ ಅಂತ ಅದಾರ, ನಾ ಶಿಶುಕುಮಾರ್ ಅಂತ ನಾ ಅದೀನಿ. ಹುಡುಗರು ಬರ್ತಾರೆ ಸರ್, ಹುಡುಗರು ಶಾಲಾ ವಿದ್ಯಾರ್ಥಿಗಳು ಬರ್ತಾರೆ. ಎಲ್ಲರೂ ಏನಂದ್ರೆ ಸ್ವಯಂ ಸೇವೆಯಾಗಿ ನಾವು ಕೆಲಸ ಮಾಡತ್ತೀವಿ ಸರ್. ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥ ಸೇವೆ. ಹೌದು, ನಿಸ್ವಾರ್ಥ ಸೇವೆಯಾಗಿ ನಾವು ಎಲ್ಲ ಕೆಲಸ ಮಾಡ್ತೀವಿ. ಯಾವುದೇ ರೀತಿ ಯಾರಿಗೂ ನಾವು ಅಮೌಂಟ್ ಕೊಡೋ ಶಕ್ತಿ ನಮ್ಮ ಹತ್ರ ಇಲ್ಲ ಸರ್. ಯಾಕಂದ್ರೆ ದುಡ್ಡಿನ ರೂಪದಾಗ ಏನೂ ಬರೋಂಗಿಲ್ಲ. ಅಲ್ಲ, ಇದು ಒಂದು ನಿಸ್ವಾರ್ಥ ಸಮಾಜ ಸೇವೆ ಅಷ್ಟೇ ಬಿಟ್ಟರೆ ಇಲ್ಲಿ ಏನು ಪ್ರತಿಫಲ ಇಲ್ಲ. ಈಗ ನೀವು ಸರ್ಕಾರಕ್ಕೆ ಕೇಳೋದಾದ್ರೆ ನಿಮಗೆ ಯಾವ ರೀತಿ ಸಹಾಯ ಸಹಕಾರ ಬೇಕು ಅನ್ನೋದೊಂದು ಸರ್. ನಮ್ಗೆ ಸ್ವಂತ ಜಾಗ ಅಂತ ಏನೂ ಇಲ್ಲ. ಇದು ನಾ ಹೇಳಿದೆ, ನಾನು ಪುರಸಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಜಾಗ ಇಲ್ಲ. ಇದು ಅಗ್ರಿಮೆಂಟ್ ಹೆಂಗಾಗೈತೆ ಅಂದ್ರೆ ಸರ್, ಅವ್ರು ಈಗ ಬಿಡ ಅಂದ್ರೆ ನಾವು ಜಾಗ ಬಿಡಬೇಕು, ನಾಳೆ ಬಿಡಂದ್ರೆ ನಾಳೆ ಬಿಡಬೇಕು. ಇದಕ್ಕೆ ನಮ್ಗೆ ಇಷ್ಟು ವರ್ಷ ಆಗಲಿ ಇಷ್ಟು ದಿನ ಆಗಲಿ ಅಂತ ಹಿಂಗೆ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ. ನಮಗೊಂಚೂರು ಎಲ್ಲಿಯಾದರೂ ಸ್ವಂತ ಜಾಗ ಅಂತ ಕೊಟ್ಟರೆ ನಮ್ಗೆ ಭಾಳ ಅನುಕೂಲ ಆಗ್ತದೆ. ನಾವು ಇನ್ನೂ ಹೆಚ್ಚಿನ ಮಟ್ಟದಾಗ ಸೇವೆ ಮಾಡ್ತೀವಿ, ಇನ್ನೂ ಹೆಚ್ಚಿನ ಮಟ್ಟದಾಗ ಬೀದಿ ಮೇಲೆ ಬಿದ್ದಿರ್ತಕ್ಕಂಥ ಹಿರಿಯರ ರಕ್ಷಣೆ ಮಾಡ್ತೀವಿ, ಆರೈಕೆ ಮಾಡ್ತೀವಿ. ಆರ್ಥಿಕವಾಗಿ ನಮಗೆ ಭಾಳ ಹಿಂದುಳಿದೆ ಸರ್. ಆರ್ಥಿಕವಾಗಿ ಒಂಚೂರು ಯಾರಾದರೂ ಸಹಾಯ ಮಾಡಿದ್ರೆ ಭಾಳ ಕೊನೆಗೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ತಾರೆ ನಮ್ಮ ವೀಕ್ಷಕರಿಗೆ ಅಲ್ಲ ಅಂದರೆ ಯಾರ್ಯಾರು ಇಂದ ವೃದ್ಧಾಶ್ರಮಕ್ಕೆ ಸೇರಿಸಲಿ ಈ ಮೂಲಕ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ರಿ, ನಾವು ಅದು ಸ್ಕ್ರೀನ್ ಮೇಲೆ ಪ್ಲೇ ಮಾಡ್ತೀವಿ. ಅದನ್ನು ನೋಡಿ ಬರಲಿ. ಮತ್ತು ನಿಮ್ಮ ಏನಾದರೂ ಸಹಾಯ ಸಹಕಾರ ಬೇಕಾದ್ರೆ ಅಂಥವನ್ನ ಹೇಳ್ರಿ. ಅವ್ರು ಯಾರು ಇಚ್ಛೆ ಇದ್ದರೆ ಅವ್ರಿಗೆ ಹೃದಯವಂತಿಕೆ ಇದ್ದರೆ ಮಾಡ್ತಾರೆ. ಸರಿ, ನೀವು ಮಾಡುವಂಥ ಕೆಲಸ ಒಳ್ಳೆಯದಿದ್ದರೆ. ಸಂಪರ್ಕ ಸಂಖ್ಯೆ 8847380117 ಸರ್. ಇದು ನನ್ನ ಸಂಪರ್ಕ ಸಂಖ್ಯೆ ಆಗಿತ್ತು ಸರ್. ಈಗ ನಮ್ಮ ಕೆಲಸ ಸರಿ, ನಮ್ಮ ಕೆಲಸ ಅವ್ರಿಗೆ ಹೃದಯಕ್ಕೆ ಮುಟ್ಟಿ ನಿಸ್ವಾರ್ಥ ಸೇವೆ ಮಾಡಾತೀವಿ ಅಂತೇಳಿ ಎಲ್ಲ ನನ್ನ ಸ್ನೇಹ ಬಳಗಕ್ಕಾಗಿರ್ಬೋದು, ಈ ಹೃದಯವಂತರ ಅಂತ ಇರ್ತಾರೆ ಸರ್. ಈ ಕೆಲಸ ಎಷ್ಟೋ ಕಾಣದ ಕೈಗಳಿಗೆ ಕೆಲಸ ಮಾಡ್ತಿರ್ತಾವೆ ಸರ್. ಅಂಥವ್ರು ಏನಾದರೂ ನಮ್ಗೆ ಸಹಾಯ ಮಾಡ್ತೇನೆ ಅಂತಂದ್ರೆ ಸರ್, ಈಗ ಅವರು ಹುಟ್ಟುಹಬ್ಬವನ್ನು ಸಹಿತ ಇಲ್ಲಿ ಆಚರಣೆ ಮಾಡ್ಕೋಬೋದು. ಅವ್ರು ಯಾವುದೋ ಈಗ ದಿವಂಗತರಾಗಿರ್ತಾರ, ಪುಣ್ಯ ಸ್ಮರಣೆಗಳಿರ್ತಾವೆ, ಇಂಥವು ಯಾವ ಕಾರ್ಯಕ್ರಮ ಆದರೂ ನಮ್ಮ ಆಶ್ರಮ ನಮ್ಮ ಹಿರಿಯರ ಜೊತೆ ಮದುವೆ ವಾರ್ಷಿಕೋತ್ಸವಗಳನ್ನು ಆಚರಣೆ ಮಾಡ್ಕೋಬೋದು. ಇಲ್ಲಪ್ಪ ಅಂತಂದ್ರೆ ಪ್ರತಿ ತಿಂಗಳ ಇಷ್ಟು 1 ರೂಪಾಯಿ ಆಗಲಿ 10 ರೂಪಾಯಿ ಆಗಲಿ ಯಾರಿಗೂ ಭಾರ ಆಗುತ್ತೆ ಸರ್. ಪ್ರತಿ ತಿಂಗಳ ಅಂತೇಳಿ ನಮ್ಗೆ ಇಷ್ಟ ಅಂತ ಕೊಟ್ಟಿದ್ದಾಗ ಅದು ಎಷ್ಟೋ ನಮ್ಗೆ ಸಹಾಯ ಆಗ್ತದೆ. ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ, ಇಂಥ ನಿರ್ಗತಿಕ ಹಿರಿಯರು ಎಷ್ಟೋ ಜನ ಇರ್ತಾರೆ, ಬೀದಿ ಬದಿಯೊಳಗೆ ಅಲ್ಲಾಡ್ತಿರ್ತಾರೆ. ಅಂಥವ್ರನ್ನ ಇಲ್ಲಿ ಸೇರಿಸೋದು ಅವ್ರು ದೊಡ್ಡ ಮಟ್ಟಕ್ಕೆ ಅವ್ರಿಗೂ ಪುಣ್ಯ, ನಮಗೂ ಪುಣ್ಯ ಸರ್. ಈಗ ತಂದೆ ತಾಯಿ ಅಥವಾ ಪಾಲಕರು ಮಕ್ಕಳು ಇರುವಂಥವ್ರನ್ನ ಅವ್ರ ಮಕ್ಕಳು ನೋಡೋಕ್ಕಾಗೋದಲ್ಪ, ಎಲ್ಲೇ ವಿದೇಶದಾಗ ಇರ್ತಾರೆ, ಅಂಥವ್ರು ತಂದ್ರೆ ಸೇರಿಸ್ಕೊಂತೀರ ಸರ್? ದಯಮಾಡಿ ಅಂಥವ್ರು ಯಾರು ನಮಗೆ ಕರೆ ಮಾಡಕ್ಕೆ ಹೋಗ್ಬೇಕು. ಮಕ್ಕಳು ಅದೇವಿ ತಿಂಗಳ ಇಷ್ಟು ಕೊಡ್ತೇವೆ ನಿಮ್ಗೆ, ನಮ್ಮ ತಂದೆ ತಾಯಿನ ಕರ್ಕೊಂಡೋಗಿ ನೀವು ಜೋಪಾನ ಮಾಡಿರಿ ಅನ್ನೋರು ದಯಮಾಡಿ ನಮ್ಗೆ ಕರೆ ಮಾಡಕ್ಕೆ ಹೋಗ್ಬೇಕು. ನಾ ನಿಮ್ಮ ವಾಹಿನಿ ಮೂಲಕ ಇದನ್ನ ಹೇಳ್ತೇನೆ. ಯಾಕಂದ್ರೆ ನಾವು ಆ ವ್ಯವಸ್ಥೆ ಇಟ್ಟಿಲ್ಲ.
ತಂದೆ ತಾಯಿ ಮಕ್ಕಳ ಜೊತೆ ಇದ್ರನ್ನ ಚಂದ, ಮೊಮ್ಮಕ್ಕಳ ಜೊತೆ ಆಟ ಆಡಿದ್ರನ್ನ ಚಂದ, ಮಕ್ಕಳ ಪ್ರೀತಿ ಅವ್ರಿಗೆ ದೊರಕಿದ್ರೆ ಚಂದ ಸರ್. ನಾವಿಲ್ಲಿ ಕರ್ಕೊಂಬಂದು ಮೃಷ್ಟಾನ್ನ ಭೋಜನ ಹಾಕಿದ್ರು ಕೂಡ ಅವ್ರಿಗೆ ದಕ್ಕಂಗಿಲ್ಲ ಸರಿ ಅಲ್ಲ. ಅವ್ರ ಅದೇ ಎಷ್ಟೋ ಉದಾಹರಣೆಗಳಿದಾವೆ ಸರ್. ಕೊನೆ ಉಸಿರು ಬಿಡೋ ಟೈಮ್ದಾಗ ಮಕ್ಕಳು ಮೊಮ್ಮಕ್ಕಳು ನೆನೆಸ್ಕೊಂಡು ಸತ್ತವ್ರು ನಮ್ಮ ಕಡೆ ಇದ್ದಾರೆ ಸರ್. ಅಂಥವು ಎಷ್ಟೋ ಉದಾಹರಣೆಗಳು ನಾವು ಕಂಡೇವಿ. ದಯಮಾಡಿ ಅಂಥವ್ರು ನಮ್ಗೆ ಕರೆ ಮಾಡಕ್ಕೆ ಹೋಗ್ಬೇಡ್ರಿ. ಇನ್ನು ಇವ್ರು ನಿರ್ಗತಿಕರು ಅದಾರ ಸರ, ಇವ್ರು ಬೀದಿ ಮೇಲೆ ಅದಾರ, ಇವ್ರು ನೋಡ್ಕೋಕೆ ಯಾರೂ ಇಲ್ಲ, ಇವ್ರಿಗೆ ಸಮಸ್ಯೆಗಳಿದಾವೆ ಅಂತೇಳಿ ನೀವು ಯಾವ ಸಮಯದಾಗ ಫೋನ್ ಮಾಡಿರಿ, ನಾವು ಬಂದು ಅವ್ರ ರಕ್ಷಣೆ ಮಾಡ್ತೀವಿ. ಈ ಒಂದು ವ್ಯವಸ್ಥೆ ಒಳಗೆ ನಾವು ಕೆಲಸ